ನಮಸ್ತೆ ಸ್ನೇಹಿತರೆ, ಇವತ್ತು ನಾವು TET 2021 ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡುವ. ಅದರಲ್ಲಿ ಸಮಾಜ ವಿಜ್ಞಾನದಲ್ಲಿ ಯಾವ ಪ್ರಶ್ನೆಗಳು ಬಂದಿದೆ ಅವುಗಳ ಉತ್ತರಗಳನ್ನೆಲ್ಲ ನೋಡ್ತಾ ಹೋಗುವ. ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ವಿಲಿಯಂ ಜೋನ್ಸ್. ವಿಲಿಯಂ ಜೋನ್ಸ್ ಅವರು 1784 ಕೋಲ್ಕತ್ತಾದಲ್ಲಿ ಅವರು ಲಾಯರ್ ಆಗಿದ್ದವರು. 1784 ಇಸವಿಯಲ್ಲಿ ಹೇಳ್ತಾ ಇದ್ದಾರೆ. ವಿಲಿಯಂ ಜೋನ್ಸ್ ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು. ನೆನಪಲ್ಲಿಟ್ಕೊಳ್ಳಿ, ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಯಾರು? ವಿಲಿಯಂ ಜೋನ್ಸ್ ಅವರು. ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞಿ ಈಜಿಪ್ಟ್ ರಾಣಿ ಹ್ಯಾಟ್‌ಶೆಪ್ಸುಟ್ ಅವರು ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞಿ. ಈಜಿಪ್ಟ್ನ ರಾಣಿ ಆಗಿರುವಂಥವಳು ಹ್ಯಾಟ್‌ಶೆಪ್ಸುಟ್. ಅಮುಕ್ತಮಾಲ್ಯದ ಎಂಬ ಕೃತಿಯನ್ನು ರಚಿಸಿದವರು ಕೃಷ್ಣದೇವರಾಯ ತುಳುವ ವಂಶದವ ರಾಜ. ಕೃಷ್ಣದೇವರಾಯ ಅಮುಕ್ತಮಾಲ್ಯದ ಎಂಬ ಕೃತಿಯನ್ನು ರಚಿಸಿದವರು. ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿದ ದಿವಾನರು ಯಾರು? ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿದ ದಿವಾನರು ಸರ್ ಮಿರ್ಜಾ ಇಸ್ಮಾಯಿಲ್. ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿದ ದಿವಾನರು ಸರ್ ಮಿರ್ಜಾ ಇಸ್ಮಾಯಿಲ್. ವರ್ಧಮಾನ ಮಹಾವೀರರು ಜನಿಸಿದ ಸ್ಥಳ ಕುಂಡಲ ಗ್ರಾಮದಲ್ಲಿ ಜನಿಸಿದರು. ವರ್ಧಮಾನ ಮಹಾವೀರರು ಕುಂಡಲ ಗ್ರಾಮದಲ್ಲಿ ಜನಿಸಿದರು. 24 ತೀರ್ಥಂಕರರು. ವಾತಾಪಿಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಪ್ರಥಮ ನರಸಿಂಹವರ್ಮ ವಾತಾಪಿಕೊಂಡ ಬಿರುದನ್ನು ಪಡೆದವರು. ಶಿವಸ್ಕಂದವರ್ಮ ಪಲ್ಲವರ ಅರಸ. ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಯಾರು? ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಮಲ್ಲಿಕ್ ಕಾಫರ್. ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಮಲ್ಲಿಕ್ ಕಾಫರ್. ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಶಂಕರಾಚಾರ್ಯರು. ಶಂಕರಾಚಾರ್ಯರು ಏನು ಹೇಳಿದರು? ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಅಂತ ಹೇಳಿದವರು ಶಂಕರಾಚಾರ್ಯರು. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಮಾಡಿದರು. ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ, ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ, ಹಾಗೆ ಬಸವೇಶ್ವರರು ಶಕ್ತಿ ವಿಶಿಷ್ಟ ಅದ್ವೈತ. ದಾಮ್ ಎಂಬ ಹೊಸ ಬೆಳ್ಳಿಯ ನಾಣ್ಯವನ್ನು ಚಲಾವಣೆಗೆ ತಂದವರು ಶೇರ್ಷಾ. ದಾಮ್ ಎನ್ನುವ ಹೊಸ ಬೆಳ್ಳಿಯ ನಾಣ್ಯವನ್ನು ಚಲಾವಣೆಗೆ ತಂದವರು ಶೇರ್ಷಾ. ಶಹಜಾನ್ ತಾಜ್ ಮಹಲ್ ಕಟ್ಟಿಸಿರುವಂಥದ್ದು. ಅಕ್ಬರ್ ದೀನ್ ಇ ಇಲಾಯಿ ಎನ್ನುವಂಥ ಹೊಸ ಧರ್ಮವನ್ನು ಆಚರಣೆ ಮಾಡಿದಂಥದ್ದು. 2ನೆಯ ಶಿವಾಜಿ ಎಂದು ಪ್ರಸಿದ್ಧನಾಗಿದ್ದ ಪೇಶ್ವೆ 1ನೆಯ ಬಾಜಿರಾವ್. 2ನೆಯ ಶಿವಾಜಿ ಎಂದೇ ಪ್ರಸಿದ್ಧರಾಗಿದ್ದವರು ಯಾರು? 1ನೆಯ ಬಾಜಿರಾವ್. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು? ನೀಲಿ ನೀರಿನ ನೀತಿ ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅವರು ನೀರಿನ ನೀತಿಯನ್ನು ಜಾರಿಗೆ ತಂದರು. ನೀರಿನ ನೀತಿಯನ್ನು ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ರವರು. ಪ್ಲಾಸಿ ಕದನ ನಡೆದ ವರ್ಷ 1757 ಜೂನ್ 23. 1757 ಜೂನ್ 23ರಂದು ಪ್ಲಾಸಿ ಕದನ ನಡೆದು ಅದು ಸಿರಾಜ್ ಉದ್ ದೌಲತ್ನ ನಡುವೆ. 1764ರಲ್ಲಿ ಬಕ್ಸರ್ ಕದನ, 1761ರಲ್ಲಿ ಪಾಣಿಪತ್ ಕದನ,
1857ರಲ್ಲಿ ಸ್ವತಂತ್ರ ಸಂಗ್ರಾಮ, ಮೊದಲ ಸ್ವತಂತ್ರ ಸಂಗ್ರಾಮ. ಪಾಣಿಪತ್ ಕದನ ಆಗಿರುವಂಥದ್ದು 1757 ಜೂನ್ 23. ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ. ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ರೈತಾವರಿ ಪದ್ಧತಿ. ಅಲೆಕ್ಸಾಂಡರ್ ರೀಡ್ ಅವರು ಜಾರಿಗೆ ತಂದ ಕಂದಾಯ ಪದ್ಧತಿ ರೈತಾವರಿ ಪದ್ಧತಿಯಾಗಿದೆ. ದಿವಾನಿ ಹಕ್ಕು ಪದ್ಧತಿ 1760 ಆಲಂ. ಮಹಲ್ವಾರಿ ಪದ್ಧತಿ ವಿಲಿಯಂ ಬೆಂಟಿಂಗ್. ಮಹಲ್ವಾರಿ ಪದ್ಧತಿ ವಿಲಿಯಂ ಬೆಂಟಿಂಗ್. ಕಾಯಂ ಜಮೀನ್ದಾರ ಪದ್ಧತಿ ಲಾರ್ಡ್ ಕಾರ್ನವಾಲಿಸ್. ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ರೈತಾವರಿ ಪದ್ಧತಿ. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಡಾಕ್ಟರ್ ಆತ್ಮಾನಂದ ಪಾಂಡುರಂಗ ಅವರು. ರಾಜಾರಾಮ್ ಮೋಹನ್ ರಾಯ್ ಅವರು ನವೋದಯ ಕಾಲದ ಪಿತಾಮಹರು. ದಯಾನಂದ ಸರಸ್ವತಿಯವರು ಬ್ರಹ್ಮ ಸಮಾಜದ ಸ್ಥಾಪನೆ ಮಾಡಿದರು. ಮಹಾತ್ಮ ಜ್ಯೋತಿಬಾ ಫುಲೆಯವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದರು. ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಅರಿಸ್ಟಾಟಲ್ ಅವರು ರಾಜ್ಯಶಾಸ್ತ್ರದ ಪಿತಾಮಹ. ಆಡಮ್ ಸ್ಮಿತ್ ಅರ್ಥಶಾಸ್ತ್ರದ ಪಿತಾಮಹ. ಸಾಕ್ರೆಟೀಸ್ ಪ್ರಶ್ನೋತ್ತರ ಪದ್ಧತಿಗಳನ್ನು ತಂದದ್ದು ಸಾಕ್ರೆಟೀಸ್. ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಪದದ ಮೂಲಕ ವಿವರಿಸಿದರು. POST ಅಂದರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಕೋಆರ್ಡಿನೇಷನ್, ರಿಪೋರ್ಟಿಂಗ್. ರಿಪೋರ್ಟಿಂಗ್ ಎನ್ನುವಂಥದ್ದು ಬರ್ತದೆ. ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಪದದ ಮೂಲಕ ವಿವರಿಸಿದವರು ಲೂಥರ್ ಗುಲಿಕ್ ಅವರು. ಲೂಥರ್ ಗುಲಿಕ್. ಇನ್ನು ಜಾತ್ಯತೀತ ಎಂಬ ಪದವನ್ನು ಅಳವಡಿಸಿದ ಸಂವಿಧಾನದ ತಿದ್ದುಪಡಿ 42ನೆಯ ತಿದ್ದುಪಡಿಯಲ್ಲಿ ಜಾತ್ಯತೀತದ ಬಗ್ಗೆ ಇರುವಂಥ ತಿದ್ದುಪಡಿಯಾಗಿರುವಂಥದ್ದು. ಜಾತ್ಯತೀತದ ಬಗ್ಗೆ 42ನೆಯ ತಿದ್ದುಪಡಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಎಂದು ಕರೆದ ಮೂಲಭೂತ ಹಕ್ಕು ಸಂವಿಧಾನದ ಪರಿಹಾರದ ಹಕ್ಕು. ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ, ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಅಂತ ಹೇಳಿದ್ದು ಸಂವಿಧಾನದ ಪರಿಹಾರದ ಹಕ್ಕು. ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಸಿಂಗ್ ಪಾಟೀಲ್. ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಸಿಂಗ್ ಪಾಟೀಲರವರು. ಪ್ರತಿಭಾ ಸಿಂಗ್ ಪಾಟೀಲ್. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್. ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಅವರು. ಚೌ ಎನ್ ಲಾಯ್ ಭಾರತ ಮತ್ತು ಚೀನಾ ಒಪ್ಪಂದವನ್ನು ಮಾಡಿದರು. ಶಾಂತಿಯಿಂದ ಇರಬೇಕು, ಯುದ್ಧ ಮಾಡಬಾರದು ಎನ್ನುವ ಕಾರಣದಿಂದ ಪಂಚಶೀಲ ತತ್ವಗಳಿಗೆ ಸಹಿಯನ್ನು ಹಾಕಿದವರು ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಅವರು. ಚೌ ಎನ್ ಲಾಯ್ ಮತ್ತು ಜವಾಹರ್ಲಾಲ್ ನೆಹರು ಅವರು ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದ್ದು ಯಾವಾಗ? 1954ರಲ್ಲಿ. ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದವರು ಎಂ.ಎನ್. ಶ್ರೀನಿವಾಸರವರು. ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ. ಎಂ.ಎನ್. ಶ್ರೀನಿವಾಸ. ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಂದು ಕರೆದಿರುವುದು ಎಮಿಲಿ ಡರ್ಕಿಮ್. ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಂಟ್. ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಮಿಲಿ ಡರ್ಕಿಮ್. ಲ್ಯಾಟಿನ್ ಭಾಷೆಯ ಫ್ಯಾಮ್ಯುಲಸ್ ಎಂಬ ಪದದ ಅರ್ಥ ಆಳು. ಫ್ಯಾಮ್ಯುಲಸ್ ಎಂದರೆ ಆಳು. ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನಿಕ ವಿಧಿ 17ನೆಯ ವಿಧಿ. ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುವ ಸಂವಿಧಾನದ ವಿಧಿ 17ನೇ ವಿಧಿ. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು. ನರ್ಮದಾ ಬಚಾವೋ ಆಂದೋಲನ 1985ರಲ್ಲಿ ಆಯಿತು.
ನರ್ಮದಾ ಬಚಾವೋ ಆಂದೋಲನ ವ್ಯಕ್ತಿತ್ವವನ್ನು ವಹಿಸಿದವರು ಮೇಧಾ ಪಾಟ್ಕರ್ ಅವರು. ಮೇಧಾ ಪಾಟ್ಕರ್ ಅವರು. ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜನ್ನು ಮಾಡುವ ಜವಾಬ್ದಾರಿ ಹೊಂದಿರುವಂತಹ ಸಂಸ್ಥೆ ಕೇಂದ್ರೀಯ ಅಂಕಿ ಅಂಶ ಸಂಸ್ಥೆ. ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಅಂದಾಜು ಮಾಡುವ ಜವಾಬ್ದಾರಿಯನ್ನು ಹೊಂದಿರುವಂತಹ ಸಂಸ್ಥೆ ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ. ಎರಡು 2021 ಜನಗಣತಿಯ ಪ್ರಕಾರ ಭಾರತದ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 382 ಜನರು ಆಗಿರುವಂಥದ್ದು. 382. ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ರಾಮರಾಜ್ಯದ ಬಗ್ಗೆ ಹೇಳಿದರು. ಭಾರತದ ನೈಜ ಅಭಿವೃದ್ಧಿ ಅಂತ ಹೇಳಿದರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದಂತಹ ವರ್ಷ, ಭಾರತದ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದಂತಹ ವರ್ಷ 1935 ಏಪ್ರಿಲ್ 1 1935ರಲ್ಲಿ ರಿಸರ್ವ್ ಬ್ಯಾಂಕ್. RBI 1933 RBI 1949 ರಾಷ್ಟ್ರೀಕರಣಗೊಂಡಂಥ ವರ್ಷ 49. ಇದು 1935 ಏಪ್ರಿಲ್ 1 ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ. ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸುವಂಥದ್ದು ಮಾರ್ಚ್ 15ನೇ ತಾರೀಕು 1962 ವಿಶ್ವ ಗ್ರಾಹಕರ ದಿನಾಚರಣೆ. ಬಿಳಿ ಕ್ರಾಂತಿಯ ಪಿತಾಮಹ ಎಂದು ಪ್ರಸಿದ್ಧರಾಗಿದ್ದವರು ವರ್ಗೀಸ್ ಕುರಿಯನ್ ಅವರು. ವರ್ಗೀಸ್ ಕುರಿಯನ್. ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ ನಿರ್ಧರಿಸುವುದನ್ನು ಹೀಗೆ ಕರೆಯುವರು. ಭವಿಷ್ಯದ ಬಗ್ಗೆ ನಿರ್ಧರಿಸುವುದನ್ನು ಯೋಜನೆಯನ್ನು ಮಾಡುವಂಥದ್ದು. ಭವಿಷ್ಯದ ಕಾರ್ಯಾಚರಣೆಯ ಬಗ್ಗೆ ನಿರ್ಧರಿಸುವುದು ಯೋಜನೆಯನ್ನು ಮಾಡುವಂಥದ್ದು. ಪುನರ್ ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆ ಸಿಂಗಾಪುರ್. ಪುನರ್ ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆ ಸಿಂಗಾಪುರ್. ಆಫ್ರಿಕಾ ಮತ್ತು ಯುರೋಪ್ಗಳನ್ನು ಪ್ರತ್ಯೇಕಿಸುವಂತಹ ಜಲಸಂಧಿ ಜಿಬ್ರಾಲ್ಟರ್ ಜಲಸಂಧಿ. ಆಫ್ರಿಕಾ ಮತ್ತು ಯುರೋಪ್ಗಳನ್ನು ಪ್ರತ್ಯೇಕಿಸುವಂತಹ ಜಲಸಂಧಿ ಜಿಬ್ರಾಲ್ಟರ್ ಜಲಸಂಧಿ. ಉಷ್ಣ ಮತ್ತು ಶುಷ್ಕ ಬೇಸಿಗೆ, ತೇವಾಯುತ ಚಳಿಗಾಲಗಳು ಈ ವಾಯುಗುಣದ ಲಕ್ಷಣಗಳು. ಮೆಡಿಟರೇನಿಯನ್ ಗುಣದ ಲಕ್ಷಣಗಳು. ಉಷ್ಣ ಮತ್ತು ಶುಷ್ಕ ಬೇಸಿಗೆ ಮತ್ತು ತೇವಾಯುತ ಚಳಿಗಾಲ ಈ ವಾಯುಗುಣ ಲಕ್ಷಣ. ಮೆಡಿಟರೇನಿಯನ್ ವಾಯುಗುಣಕ್ಕೆ ಅದು ಸೂಕ್ತ. ವಿಶ್ವದ ನೈಸರ್ಗಿಕ ಅದ್ಭುತವಾದ ಗ್ರ್ಯಾಂಡ್ ಮಹಾಕಂದರವನ್ನು ನಿರ್ಮಿಸಿರುವ ನದಿ ಎಂದರೆ ಕೊಲರಾಡೋ. ಗ್ರ್ಯಾಂಡ್ ಮಹಾಕಂದರ ಕೊಲರಾಡೋ. ದಕ್ಷಿಣ ಅಮೆರಿಕದ ಪಶ್ಚಿಮ ಅಂಚಿನುದ್ದಕ್ಕೂ ಹಬ್ಬಿರುವ ಪರ್ವತ ಶ್ರೇಣಿ ಆಂಡೀಸ್ ಪರ್ವತ. ದಕ್ಷಿಣ ಅಮೆರಿಕದ ಪಶ್ಚಿಮ ಅಂಚಿನುದ್ದಕ್ಕೂ ಹಬ್ಬಿರುವ ಪರ್ವತ ಶ್ರೇಣಿ ಆಂಡೀಸ್ ಪರ್ವತ. ಭೂಮಿಯ ಒಟ್ಟು ಭೌಗೋಳಿಕ ಭೂಪ್ರದೇಶದಲ್ಲಿ ಭೂಭಾಗವು ಆವರಿಸಿರುವುದು 149 ಚದರ ಕಿಲೋಮೀಟರ್. 149. ಹಿಮನದಿಯ ಸಂಚಯನ ಕಾರ್ಯದಿಂದ ನಿರ್ಮಾಣಗೊಳ್ಳುವ ಭೂಸ್ವರೂಪ ಅಂತ ಹೇಳಿದರೆ ರೇವೆ ಮೈದಾನ. ಹಿಮನದಿಯ ಸಂಚಯನ ಕಾರ್ಯದಿಂದ ನಿರ್ಮಾಣವಾಗುವಂಥ ಭೂಸ್ವರೂಪವೆಂದರೆ ರೇವೆ ಮೈದಾನ. ಆಗುಂಬೆಘಟ್ಟ ಇವೆರಡನ್ನು ಸಂಪರ್ಕಿಸುತ್ತದೆ. ಶಿವಮೊಗ್ಗ ಮತ್ತು ಉಡುಪಿ. ಶಿವಮೊಗ್ಗ ಮತ್ತು ಕುಂದಾಪುರ ಹುಲಿಗಲ್ ಘಾಟ್. ಆಗುಂಬೆಘಟ್ಟ ಹುಲಿಗಲ್ ಘಾಟ್ ಇರುವಂಥದ್ದು ಶಿವಮೊಗ್ಗ ಮತ್ತು ಕುಂದಾಪುರದಲ್ಲಿ ಹುಲಿಗಲ್ ಘಾಟ. ಶಿವಮೊಗ್ಗ ಮತ್ತು ಉಡುಪಿ ಆಗುಂಬೆಘಟ್ಟ. ಶಿವಮೊಗ್ಗ ಮತ್ತು ಉಡುಪಿ ಬರುವಂಥದ್ದು ಆಗುಂಬೆಘಟ್ಟ. ಕೃಷ್ಣಾ ನದಿಯ ಉಪನದಿಗಳ ಸರಿಯಾದ ಕ್ರಮ: ಭೀಮಾ,
ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ. ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ. ಘಟಪ್ರಭಾ ಕೊನೆಯದಾಗಿ ಬರ್ತದೆ, ಮೊದಲಿಗೆ ಭೀಮಾ, ಕೊನೆಯದಾಗಿ ಘಟಪ್ರಭಾ. ಇದು ಬಂದರೆ ಕೃಷ್ಣಾ ನದಿಯ ಉಪನದಿಗಳು. ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಮತ್ತು ಕಾರಿಡಾರ್ ಯೋಜನೆ ಅಡಿಯಲ್ಲಿ ಸೇರಿರುವ ಹೆದ್ದಾರಿಗಳನ್ನು ಹೆಸರಿಸಿ. NH4 ಮತ್ತು NH7, NH4 ಮತ್ತು NH7. ಭಾರತದ ಮುಖ್ಯ ನಾಡಿನ ಕರಾವಳಿ ತೀರದ ಒಟ್ಟು ಉದ್ದ ಅಂತ ಹೇಳಿದರೆ 6,100 ಕಿಲೋಮೀಟರ್. 6,100 ಕಿಲೋಮೀಟರ್. ಭಾರತದ ಪ್ರಮುಖ ನಾಡಿನ ಕರಾವಳಿ ತೀರದ ಒಟ್ಟು ಉದ್ದ ಅಂತ ಹೇಳಿದರೆ 6,100, 6 ಮತ್ತು 100 ಕಿಲೋಮೀಟರ್ ಆಗಿರುವಂಥದ್ದು. ಇನ್ನು ಅಪಾರ ಪ್ರಮಾಣದ ಬಂಡವಾಳ ಮತ್ತು ಕಾರ್ಮಿಕರ ಶ್ರಮವನ್ನು ಪ್ರತಿ ಘಟಕದ ಭೂಭಾಗದ ಮೇಲೆ ಅನ್ವಯಿಸಲ್ಪಡುವ ಈ ವಿಧಾನದ ಕೃಷಿ ಪ್ರಕಾರವೇ ಸಾಂದ್ರ ಬೇಸಾಯ. ಯಾವ ಬೇಸಾಯ? ಸಾಂದ್ರ ಬೇಸಾಯ. ಅಪಾರ ಪ್ರಮಾಣದ ಬಂಡವಾಳ ಮತ್ತು ಕಾರ್ಮಿಕರ ಶ್ರಮ ಪ್ರತಿ ಘಟಕ ಭೂಭಾಗದ ಮೇಲೆ ಅನ್ವಯಿಸಲ್ಪಡುವಿಕೆ ಈ ವಿಧಾನದ ಕೃಷಿ ಪ್ರಕಾರವೇ ಸಾಂದ್ರ ಬೇಸಾಯ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೆಲೆಗೊಂಡಿರುವುದು ಹೈದರಾಬಾದ್ನಲ್ಲಿ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೆಲೆಗೊಂಡಿರುವುದು ಹೈದರಾಬಾದ್ನಲ್ಲಿ. ಇದು ಈ ಮಾದರಿಯ ಸರಿಯಾದ ಘಟಕ. ಈ ಮಾದರಿ, ಈ ಅಂದರೆ ಇಲ್ಲಿ ಬೇರೆ ಬೇರೆ ರೀತಿಯ ವಿವರಣೆ ಇದೆ ನೋಡಿ. ಇಲ್ಲಿ ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಲಾಬರೇಟ್, ಇವ್ಯಾಲ್ಯೂಯೇಷನ್. ಇವ್ಯಾಲ್ಯೂಯೇಷನ್ ಅಂತ ಕೊನೆಯದಾಗಿ ತಗೊಳ್ಬೇಕು. ಆಮೇಲೆ ಆರಂಭದಲ್ಲಿ ಎಂಗೇಜ್, ಅದೆಲ್ಲ ಕೂಡ ಸೇಮೇ ಕೊಟ್ಟಿದ್ದಾರೆ. ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಲಾಬರೇಟ್, ಇವ್ಯಾಲ್ಯೂಯೇಷನ್. ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆಯು ಇದರ ಭಾಗವಾಗಿದೆ. ಪೌರ ಪ್ರಜ್ಞೆ, ಹಕ್ಕುಗಳು ಮತ್ತು ಕರ್ತವ್ಯಗಳು ಪ್ರಜ್ಞೆ ಇದರ ಭಾಗವಾಗಿದೆ. ಪೌರ ಪ್ರಜ್ಞೆ ಭಾಗವಾಗಿದೆ. ಐತಿಹಾಸಿಕ ಚಟುವಟಿಕೆಗಳ ಬೆಳವಣಿಗೆ, ರಾಜವಂಶಗಳ ಸಂಸ್ಥೆ ಏಳಿಗೆ ಪತನವನ್ನು ತೋರಿಸಲು ವಿವರಿಸಲು ಬಳಸಬಹುದಾದ ಸೂಕ್ತ ಸಾಧನ ಅಂದರೆ ಅದು ಕಾಲ ನಕ್ಷೆ. ಯಾರ ನಂತರ ಯಾರು ಎಂದು ಕಾಲ ಸುರುಳಿಗೆ ಬರ್ತದೆ, ಇದು ಕಾಲ ನಕ್ಷೆಗೆ ಬರ್ತದೆ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಜಾರಿಗೊಳಿಸುವ ಕಾಯ್ದೆ ಭಾರತದ ಶಿಕ್ಷಣ ಹಕ್ಕು ಕಾಯ್ದೆ 2009ರಲ್ಲಿ ಮಾಡಿದ್ದಾರೆ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪ್ರಕ್ರಿಯೆ ಜಾರಿಗೊಳಿಸಿದ ಒಂದು ಕಾಯ್ದೆ ಭಾರತದ ಶಿಕ್ಷಣ ಹಕ್ಕು ಕಾಯ್ದೆ. ಭಾರತದ ಶಿಕ್ಷಣ ಹಕ್ಕು ಕಾಯ್ದೆ 2009. ಕೋಲ್ಟ್ರವರ ಅನುಭವಾತ್ಮಕ ಕಲಿಕೆಯ ವೃತ್ತವು 4 ಅಂಶಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ವಾಸ್ತವ ಅನುಭವಗಳು, ವೀಕ್ಷಣೆ ಮತ್ತು ಪ್ರತಿಫಲನೆ, ಅಮೂರ್ತ ಕಲ್ಪನೆಗಳ ರಚನೆ, ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು. ಪಾಠಯೋಜನೆಯು ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿಕೆಯಾಗಿದೆ ಎಂದು ವ್ಯಾಖ್ಯಾನಿಸಿದವರು ಲೆಸ್ಟರ್ ಬಿ ಸ್ಯಾಂಡ್ಸ್. ವಿದ್ಯಾರ್ಥಿಗಳ ಕೇಂದ್ರೀಕೃತ ಸೂಚನಾ ವಿಧಾನ ಅಲ್ಲದ್ದು. ಗಣಕಯಂತ್ರ ಆಧಾರಿತ ಬೋಧನೆ, ಇದು ಸೂಚನಾ ವಿಧಾನ ಅಲ್ಲ, ಗಣಕಯಂತ್ರ ಆಧಾರಿತ ಬೋಧನೆ. ಪಠ್ಯಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಎಂದು ಹೇಳಿದವರು ಹಂಟರ್ ಅವರು ಹೇಳಿದ್ದು. ಪಠ್ಯಪುಸ್ತಕದ ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಎಂದು ಹೇಳಿದವರು ಹಂಟರ್ ಅವರು. ಕೃಷ್ಣದೇವರಾಯನ ಸಾಮ್ರಾಜ್ಯ ವಿಸ್ತರಣೆಯನ್ನು ವಿವರಿಸಿ. ಈ ಪ್ರಶ್ನೆಯಲ್ಲಿರುವ ನಿರ್ದಿಷ್ಟತೆ ಯಾವ ಬೋಧನಾ ಉದ್ದೇಶಕ್ಕೆ ಸೇರಿದೆ? ಅದು ತಿಳುವಳಿಕೆಗೆ ಸೇರುವಂಥದ್ದು. ಕೃಷ್ಣದೇವರಾಯನ ಸಾಮ್ರಾಜ್ಯ ವಿಸ್ತರಣೆಯನ್ನು ವಿವರಿಸಿ. ಇದರಲ್ಲಿ ಉತ್ತರ ತಿಳುವಳಿಕೆ. ಕೃಷ್ಣದೇವ ಸಾಮ್ರಾಜ್ಯದ ವಿವರಣೆಯನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ ಅದು ತಿಳುವಳಿಕೆಗೆ ಬರ್ತದೆ.
ಆಳಶೋಧನಾ ಪ್ರಶ್ನಾ ಕೌಶಲ್ಯವು ಈ ಕೆಳಗಿನ ಒಂದು ಘಟಕಾಂಶವನ್ನು ಹೊಂದಿರುವುದಿಲ್ಲ. ಪುನರ್ಕೇಂದ್ರೀಕರಿಸುವಿಕೆ ತಂತ್ರ ಹೊಂದಿರುವುದಿಲ್ಲ. ಶಾಲೆಯ ಬಳಿಗೆ ಸಮುದಾಯವನ್ನು ತರುವುದು. ಈ ವಿಧಾನ ಸಮುದಾಯ ಸಂಪನ್ಮೂಲಗಳ ಬಳಕೆಗೆ ಸೂಕ್ತ ಉದಾಹರಣೆ ಅಂತ ಹೇಳಿದರೆ ಅದು ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನಿಸುವುದು, ಶಾಲೆಯ ಒಳಗೆ ಸಮುದಾಯವನ್ನು ತರುವಂಥದ್ದು. ಶಾಲೆಗಳಲ್ಲಿ ಸಹಪಠ್ಯ ಚಟುವಟಿಕೆಗಳ ಒಂದು ಬಹುಮುಖ್ಯ ಉದ್ದೇಶ ಅಂತ ಹೇಳಿದರೆ ಅದು ಮನರಂಜನೆ. ಶಾಲೆಗಳಲ್ಲಿ ಸಹಪಠ್ಯ ಚಟುವಟಿಕೆಗಳ ಒಂದು ಬಹುಮುಖ್ಯ ಉದ್ದೇಶ ಮನರಂಜನೆ. ಕ್ರಿಯಾ ಸಂಶೋಧನೆ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಕರ್ಟ್ ಲೆವಿನ್ ಅವರು. ಕ್ರಿಯಾ ಸಂಶೋಧನೆ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು. ವಿಶ್ಲೇಷಣಾತ್ಮಕ ಮತ್ತು ಪರಿಕಲ್ಪನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರ ಉದ್ದೇಶವಾಗಿದ್ದು ಇದು ಕೆಳಗಿನ ಹಂತಕ್ಕೆ ಸಂಬಂಧಿಸಿದೆ. ಇದು ಉನ್ನತ ಪ್ರಾಥಮಿಕ ಹಂತ. ತರಗತಿಯಲ್ಲಿ ಶಿಕ್ಷಕನ ಎರಡನೇ ನಾಲಿಗೆ ಅಂದರೆ ಅದು ಕಪ್ಪು ಹಲಗೆಯನ್ನು ಎರಡನೇ ನಾಲಿಗೆ ಎನ್ನುವಂಥದ್ದು. ಮಾಧ್ಯಮಿಕ ಹಂತ, ಉನ್ನತ ಹಂತ, ಪ್ರಥಮ ಹಂತ ಎಲ್ಲ ಇದೆ. ಅದರಲ್ಲಿ ಆಗಬೇಕಾಗಿರುವಂಥ ಉತ್ತರ ಉನ್ನತ ಪ್ರಾಥಮಿಕ ಹಂತ. ವಿಶ್ಲೇಷಣಾತ್ಮಕ ಮತ್ತು ಪರಿಕಲ್ಪನಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರ ಉದ್ದೇಶವಾಗಿದ್ದು ಅದು ಉನ್ನತ ಪ್ರಾಥಮಿಕ ಹಂತಕ್ಕೆ ಸಂಬಂಧಿಸಿದೆ. ಇಷ್ಟು ನಮ್ಮ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಪ್ರಶ್ನೆಗಳಾಗಿದೆ. ಇದೆಲ್ಲ ಕೂಡ ನಾವು ಓದ್ಕೊಳ್ತಾ ಅದರ ಜೊತೆಯಾಗಿರುವಂಥ ಉತ್ತರಗಳು ಯಾವ್ಯಾವ ವಿಚಾರಕ್ಕೆ ಬರ್ತದೆ ಅಂತ ನೋಡ್ತಾ ಹೋಗಬೇಕು. ಮುಂದಿನ ವಿಡಿಯೋದಲ್ಲಿ ನಾವು ಶಿಶು ಮನೋವಿಜ್ಞಾನವನ್ನು ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.